ಒತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ ಹೆಸರು. ಸತ್ಯ ಶಿವ ಮಂತ್ರ ನಿನ್ ಹೆಸರು ಬಸವಯ್ಯ. ಸತ್ಯ ಶಿವ ಮಂತ್ರ ನಿನ್ ಹೆಸರು ಬಸವಯ್ಯ. ಮರ್ತ್ಯ ಲೋಕದ ಮಂತ್ರ ಜೀವಿತಕ್ಕೆ. ಮರ್ತ್ಯ ಲೋಕದ ಮಂತ್ರ ಜೀವನಕ್ಕೆ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ಎನ್ನ ಒಳಹೊಕ್ಕು ನೀ ಏನ ನುಡಿಸುವೆಯೋ ಅದನ್ನೇ ನಾ ನುಡಿವೆ ಶ್ರೀ ಗುರು ಬಸವ ಕೃಪೆಯ. ಲಿಂಗದ ನಿಧಿ, ಜಂಗಮ ವಾರುಧಿ, ಮಾನವತೆಯ ಮಹಾ ಬೆಳಕು, ಅರ್ಥಶಾಸ್ತ್ರಜ್ಞ, ಪ್ರಧಾನಮಂತ್ರಿ, 12ನೆಯ ಶತಮಾನದ ಜಾತಿ ಮೀರಿದ ಜ್ಯೋತಿ, ನಮ್ಮೆಲ್ಲರ ಅಣ್ಣ ಬಸವಣ್ಣನವರನ್ನ ಮಂದಿರದಲ್ಲಿ ಭಕ್ತಿಯಿಂದ ಧ್ಯಾನಿಸಿಕೊಳ್ಳುತ್ತಾ, ಕೆಲವು ವರ್ಷಗಳ ಹಿಂದೆ ಒಗರ್ನಾಳದಲ್ಲಿ ನಮ್ಮ ರುದ್ರಪ್ಪ ಕಕ್ಕನವರ ಮನೆಯಲ್ಲಿ ಒಂದು ವಿವಾಹ ಪೂರ್ವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಿರುವಾಗ ಕುರ್ಕುಂದಿಯ ವೀರಭದ್ರಪ್ಪನವರು ತದೇಕ ಚಿತ್ತರಾಗಿ ನನ್ನನ್ನು ಗಮನಿಸ್ತಿದ್ರು. ಅವರ ಎದುರಿಗೆ ಮಾತನಾಡುವಾಗ ನನ್ನೊಳಗೊಂದಿಷ್ಟು ತವಕ ಇತ್ತು. ಅದು ನಮ್ಮ ಮಗಳನ್ನ ರುದ್ರಪ್ಪಣ್ಣನವರ ಮಗನಿಗೆ ಕೊಟ್ಟಂತಹ ಕಾರ್ಯಕ್ರಮ ಮುಗಿದಾದ ಮೇಲೆ ಬಹಳಷ್ಟು ಪ್ರೀತಿಯಿಂದ ನನ್ನ ಹತ್ರ ಬಂದು ವೀರಭದ್ರಪ್ಪಣ್ಣನವರು ನನ್ನ ಹೆಗಲ ಮೇಲೆ ಕೈ ಹಾಕಿ, ಭಾಳ ಚಂದ ಮಾತಾಡ್ತಿದ್ದೀವಿ ವೆಂಕಟೇಶ, ಇದನ್ನು ಮುಂದುವರಿಸಿಕೊಂಡು ಹೋಗು ಅಂತ ಅಂದರು. ನನಗಾಗ ಕಣ್ಣೊಳಗಡೆಗೆ ಸಣ್ಣಗೆ ನೀರು ಚಿಂದಿತು. ಯಾಕಂತಂದ್ರೆ ಈ ಭಾಗದಲ್ಲಿರುವಂತಹ ಬಸವಣ್ಣನನ್ನ ನಾವು ದ್ವಿತೀಯ ಶಂಭು ಅಂತ ಕರಿತೀವಿ. ಆದರೆ ನಮ್ಮ ಭಾಗದ ದ್ವಿತೀಯ ಬಸವಣ್ಣ ಯಾರಾದರೂ ಇದ್ರ ಅದು ಕುರುಕುಂದಿ ವೀರಭದ್ರಪ್ಪಣ್ಣನವರು ಅಂತ ನಾನು ಅವತ್ತು ಅವರು ಹಾಕಿದ ಹೆಜ್ಜೆಯೊಳಗಡೆ ಈಗಲೂ ಕೂಡ ನಾನು ನಡೀತಿದ್ದೀನಿ. ಅವರ ಮೇರು ವ್ಯಕ್ತಿತ್ವವನ್ನು ಈ ಸುಸಂದರ್ಭದಲ್ಲಿ ನೆನೆಯುತ್ತಾ, ಕುರುಕುಂದಿಯ ಎಲ್ಲ ಬಸವ ಸಮೂಹದ ವತಿಯಿಂದ ಬಸವ ತತ್ವದ ಪ್ರಸಾದವನ್ನು ಮನೆ ಮನೆಗೆ ಮನಕ್ಕೆ ಉಣಬಡಿಸುತ್ತಿರುವಂತಹ ಸ್ತುತ್ಯಾರ್ಹ ಶ್ಲಾಘನೀಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಅದಕ್ಕೊಂದು ತಮಗೆ ಮನದುಂಬಿದ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದೊಳಗಡೆಗೆ ಉಪಸ್ಥಿತರಿರುವ ತುರ್ವಿಹಾಳದ ಬಸವ ಕೇಂದ್ರದ ಮಹಾಜ್ಯೋತಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕಾಯ ವಾಚ ಮನಸ ವಚನೋಕ್ತ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಹಿರಿಯರಾದ ಶ್ರೀ ಶರಣಬಸಪ್ಪಣ್ಣ ಬ್ಯಾಲಿಹಾಳ್ ಸಾವ್ಕಾರ್ ಅವರಿಗೂ, ಕುರುಕುಂದಿಯ ಕರೇಗೌಡ್ರಣ್ಣ ಅಧ್ಯಕ್ಷರಿಗೂ, ಹಾಗೂ ಇಲ್ಲಿಯವರೆಗೂ ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ಹಿರಿಯ ಸಹೋದರರು, ಮಾರ್ಗದರ್ಶಿಗಳು ಆಗಿರುವಂತಹ ಪತ್ರಕರ್ತರು ಆಗಿರುವಂತಹ ಅಶೋಕ್ ಅಣ್ಣನವರಿಗೂ, ಡಾಕ್ಟರ್ ಸರ್ ಅವರಿಗೂ, ಹಿರಿಯರಿಗೂ ಮತ್ತು ಶರಣೆಯರಿಗೂ, ಹಾಗೂ ಈ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಾರ್ಗದರ್ಶಿ ಶಿಕ್ಷಕರಾಗಿರುವಂತಹ ವೆಂಕಟಗೌಡ ವಟಗಲ್ ಸರ್ ಅವರಿಗೂ, ಈ ಸಭಾಂಗಣದಲ್ಲಿ ಅನುಶಾಸನಬದ್ಧವಾಗಿ ಕುಳಿತು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಿರುವಂತಹ ಶರಣೀಯರೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸಿದ್ದರಾಮರು ಬಹಳ ಚಂದ ಬಸವಣ್ಣನವರನ್ನು ಕುರಿತು ಹೇಳ್ತಾರೆ, ಮಾತಾಡ್ತಾರೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಇದು ಅವರ ಪ್ರಶ್ನೆ, ಉತ್ತರವೂ ಕೂಡ ಹೌದು. ಸ್ವತಃ ತಾವೇ ಪ್ರಶ್ನೆ ಮಾಡಿಕೊಳ್ತಾರೆ ಮತ್ತು ಅದಕ್ಕೆ ತಾವೇ ಉತ್ತರ ಕೊಡ್ತಾರೆ. ಏನು ಬಂದ? ನಿಟ್ಟುಸಿರ ಎದೆಯನ್ನು ಬೆಳಗಿಸಿ ಬಂದೆ, ನಿಟ್ಟುಸಿರ ಎದೆಯನ್ನು
ಬೆಳಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸಿ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸಿ ಬಂದೆ, ದೀನರ ಬಾಳಲಿ ಮುಸುಕಿದ ಕಳೆಯನ್ನು ಕಳೆಯಲು ಧವಳಿಸಿ ಬಂದೆ, ಧವಳಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಎಲ್ಲಾಡಿ ಬಂದೆ ಅಂತೇಳಿ ಬಸವಣ್ಣನವರನ್ನು ಕುರಿತು ಕನ್ನಡದ ಖ್ಯಾತ ಕವಿಗಳಾಗಿರುವಂತಹ ಸಿದ್ದರಾಮರು, ಸಿದ್ದಯ್ಯ ಪುರಾಣಿಕರು ಈ ಮಾತನ್ನು ಹೇಳ್ತಾರೆ. ಅದಕ್ಕೂ ಪೂರ್ವದಲ್ಲಿ ಇವತ್ತಿನ ವಿಚಾರಕ್ಕೆ ನಾವು ಬರೋದಾದರೆ, ಆಚಾರವೇ ಕುಲ, ಅನಾಚಾರವೇ ಹೊಲೆ. ನಿನ್ನೆಯ ದಿನ ಶ್ರಾವಣ ಮಾಸ ಆರಂಭವಾಗೋದಕ್ಕಿಂತ ಮುಂಚಿನ ಒಂದು 10 ದಿನ ಮತ್ತು ಶ್ರಾವಣ ಮಾಸ ಆರಂಭವಾದ ಈ 4-5 ದಿನ ನಾನು ಭಾಳ ಚಿಂತೆಯಲ್ಲಿದ್ದೆ. ಯಾಕೆ ಈ ವರ್ಷ ಬಸಲಿಂಗಪ್ಪಣ್ಣನವ್ರು ನನಗೆ ಫೋನ್ ಮಾಡಿಲ್ಲ ಅಂತ. ನಿನ್ನೆ ದಿನ ಕಾಕತಾಳೀಯವೋ ಎಂಬಂತೆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಮಾಳಿಗೆ ಮೇಲೆ ವಾಕಿಂಗ್ ಮಾಡ್ತಾ ಒಂದೆರಡು ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ಕೇಳ್ತಾ ಇರುವಾಗ ನೆನಪು ಮಾಡಿಕೊಂಡೆ. 5 ನಿಮಿಷದಲ್ಲಿ ಅಣ್ಣವ್ರು ಫೋನ್. ನಾಳೆದೊಂದು ಕಾರ್ಯಕ್ರಮ ಐತಿ, ಯಾವುದೋ ಕಾರಣಕ್ಕಾಗಿ ಅವ್ರು ಬರೋದಿಲ್ಲ, ಅದಕ್ಕಾಗಿ ನೀವು ಒಂದು ಅರ್ಧ ತಾಸು ಮಾತನಾಡೋದಕ್ಕೆ ಬರಬೇಕು ಅಂತಂದು ನನಗಾಗ ಹಂಡೆ ಹಾಲು ಕುಡದಷ್ಟು ಸಂತೋಷ. ತಪ್ಪಿಸ್ಕೊಂಡ್ಬಿಟ್ನೇನೋ ಈ ವರ್ಷ ಇಂಥ ಸದಾವಕಾಶವನ್ನು ಎನ್ನುವಷ್ಟರ ಮುಂದೆ ನನ್ನೊಳಗಡೆ ಖೇದ ಇತ್ತು. ಅದು ಈ ರೂಪದಲ್ಲಿ ಈಡೇರಿತು. ತನ್ನ ಎದೆಗೆ ಗುಂಡಿಕ್ಕಿದರೂ, ಸಾಯುವ ಗಳಿಗೆಯ ಕೊನೆಯಲ್ಲಿದ್ದರೂ ಆ ಆಗಂತುಕನಿಗೆ ಏನೂ ಮಾಡಬೇಡಿ ಅಂತ ಹೇಳಿಕೆ ಕೊಟ್ಟಂತಹ, ಈ ಜಗತ್ತಿಗೆ ಶಾಂತಿಯ ಮಂತ್ರವನ್ನು ಹೇಳಿಕೊಟ್ಟಂತಹ ಗಾಂಧಿ ಒಂದು ಮಾತು ಹೇಳ್ತಾರೆ, ಭಾರತ ದೇಶಕ್ಕೆ ಜಾತಿ ಎನ್ನುವಂಥದ್ದು ಒಂದು ಕಳಂಕ. ಇದೀಗ ತಾನೇ ಆಗಮಿಸಿರುವ ನನ್ನ ಆದರ್ಶರು, ಮಾರ್ಗದರ್ಶಕರು, ಅಣ್ಣನವರು, ಪ್ರವಚನ ಪಟುಗಳು ಆಗಿರುವಂತಹ ದೇವಣ್ಣ ಸಾಕರು ಹೊಸಮನಿಯವರಿಗೂ ಕೂಡ ನನ್ನ ಶರಣುಗಳನ್ನು ಸಮರ್ಪಣೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಗಾಂಧಿ ಹೇಳ್ತಾರೆ ಏನಂತ, ಈ ಜಗತ್ತಿಗೆ, ಈ ದೇಶಕ್ಕೆ ಅಟ್ಟಿರುವಂಥ ಒಂದು ದೊಡ್ಡ ಕಳಂಕ ಯಾವುದು ಅಂತಂದ್ರೆ ಅದು ಜಾತಿ ಪದ್ಧತಿ. ಇದು ಇವತ್ತಿಂದು ಅಲ್ಲ, ಮತ್ತೆ ಹಿಂದಿನ ಮೊನ್ನೆದು ಅಲ್ಲ, ನಿನ್ನೆದು ಅಲ್ಲ. ಈ ದೇಶಕ್ಕೆ ಅನಾದಿ ಕಾಲದಿಂದಲೂ ಬಂದಿರುವಂಥ ಒಂದು ಮಹಾ ಜಾಠ್ಯ ಇದು, ಜಾತಿ ಪದ್ಧತಿ ಎನ್ನುವಂಥದ್ದು. ಈ ಜಾಠ್ಯವನ್ನು ಕಿತ್ತು ಹಾಕುವುದಕ್ಕಾಗಿ ಕಾಲಕ್ಕೆ ಆಗಾಗ ಆಯಾ ಕಾಲಕ್ಕೆ ಅನುಗುಣವಾಗಿ ಅನೇಕ ಮಹಾಪುರುಷರು ಹುಟ್ಟಿ ಕ್ರಾಂತಿಯನ್ನೇ ಮಾಡಿ ಕೊನೆ ಗಳಿಗೆಯಲ್ಲಿ ತಮ್ಮ ಕತ್ತಿಯಿಂದಲೂ ಹೋರಾಟ ಮಾಡಿ ಪ್ರಯತ್ನಿಸಿದರೂ ಕೂಡ ಅನಾದಿ ಕಾಲದಿಂದ ಅಂಟಿಕೊಂಡು ಬಂದಿರುವಂತಹ ಈ ಮನುಷ್ಯನಿಗೆ ರಕ್ತಗತವಾಗಿ ಹುದುಗಿರುವಂತಹ ಜಾತಿ ಪದ್ಧತಿಯನ್ನು ತೆಗೆದು ಹಾಕುವುದಕ್ಕೆ ಆಗಿಲ್ಲ. ಆಗಿನ ಕಾಲದ ಜನರು ಅಷ್ಟೊಂದು ಸುಶಿಕ್ಷಿತರಾಗಿ ಇದ್ದಿಲ್ಲ. ಮತ್ತು ಈಗ ಅನೇಕ ಜನ ಎಲ್ಲರೂ ಸುಶಿಕ್ಷಿತರಾಗಿದ್ದರೂ ಕೂಡ, ವಿಶೇಷವಾಗಿ ಅಕ್ಷರಸ್ಥರಾಗಿದ್ದರೂ ಕೂಡ ಈ ನಮಗೆ ಅಂಟಿಕೊಂಡಿರುವಂತಹ ಜಾತಿಯ ಜಾಠ್ಯವನ್ನು ಕಿತ್ತು ಹಾಕೋದಕ್ಕೆ ನಮ್ಮಿಂದ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಈಗ ನಾವು ನೋಡ್ರಿ, ಈಗ ಮೊನ್ನೆ ಕೆಲವು 2-3 ದಿನಗಳ ಹಿಂದೆ ಪ್ರಮುಖ ಮಠಾಧೀಶರು ಮಾತಿನಿಂದ ಬಡಿದಾಡಿಕೊಳ್ಳಕತ್ತಾರ. ಸೂಕ್ಷ್ಮ ವಿಚಾರ ತಮಗೆಲ್ಲ ಗೊತ್ತಿದೆ, ಅದು ಜ್ಯೇಷ್ಠ, ಇದು ಶ್ರೇಷ್ಠ ಅಂತೇಳಿ. ಯಾರು ಅದನ್ನು ತೊಡೆದು ಹಾಕಬೇಕಾಗಿತ್ತೋ ಅವರೇ ಕಿತ್ತಾಟದಲ್ಲಿ ತೊಡಗಿರುವಾಗ, ಮತ್ತೆ ಸುಶಿಕ್ಷಿತರು ಅಕ್ಷರಸ್ಥರು ಎನಿಸಿಕೊಂಡವರೇನಿದ್ದಾರಲ್ಲ ಅವರು ಇದನ್ನು ತೊಡೆದು ಹಾಕಬೇಕಾಗಿತ್ತಲ್ಲ, ಅವರೂ ಕೂಡ ಅದನ್ನು ರಕ್ತಗತ ಮಾಡಿಕೊಂಡು ಬಿಟ್ಟಾರೆ. ನೀವು ನೋಡಿರ್ಬೋದು, ಮೊದಲಿನ ಹಾಗೆ ಈಗ ಕಡಿಮೆಯಾಗಿಲ್ಲ, ಪುತ್ಥಳಿಗಳು ಹೆಚ್ಚಾಗ್ಯಾವ. ಯಾವುದೋ ಒಬ್ಬ ನಾಯಕ, ಯಾವುದೋ ಒಬ್ಬ ಮಹಾನ್ ಪುರುಷ ಜಾತಿಗೆ ಸೀಮಿತವಾಗಿರುವುದನ್ನು ನೋಡಿದ್ದೀವಿ. ಅದು ಅಕ್ಷರಸ್ತು ಮಾಡಿದ ಮಹಾನ್ ತಪ್ಪು. ಈಗ ಜಾತಿಗೆ ಸಂಬಂಧಪಟ್ಟಂತೆ ಆಡಳಿತ ನಡೀತದ, ಜಾತಿಗೆ ಸಂಬಂಧಪಟ್ಟಂತೆ ಪಕ್ಷಗಳು ಹುಟ್ಟಾಗ್ತಿದ್ದಾವ,
ಇಡೀ ಭಾರತದ ವ್ಯವಸ್ಥೆಯೇ ಯಾವುದರಲ್ಲಿ ಮುಳುಗಿ ಹೋಗೈತಿ ಅಂತಂದ್ರೆ ಅದು ಜಾತೀಯತೆಯಲ್ಲಿ ಮುಳುಗಿ ಹೋಗೈತಿ. ಇದನ್ನ ತೊಡೆದು ಹಾಕೋದಕ್ಕೆ ಅನೇಕರು ಹೋರಾಟ ಮಾಡಿದ್ರು ಕೂಡ ಅದನ್ನ ತೊಡೆದು ಹಾಕೋದಕ್ಕೆ ನಮ್ಮಿಂದ ಆಗಿಲ್ಲ. ಮತ್ತಿವತ್ತಿನ ವಚನದ ಪ್ರಕಾರ ಸಹ ಆಚಾರವೇ ಕುಲ, ಅನಾಚಾರವೇ ಹೊಲೆ ಅಂತೆ. ಇದು ಒಂದು ಹಳೆಯ ಗಾದೆಯೂ ಹೌದು. ಮತ್ತು 12ನೆಯ ಶತಮಾನದಲ್ಲಿರುವಂತಹ ಮಹಾನ್ ಶರಣ ಅಸ್ಪೃಶ್ಯ ಜಾತಿಯಾಗಿದ್ದರು, ಮಾದಾರ ಜಾತಿಯಲ್ಲಿದ್ದರೂ ಕೂಡ 60 ವರ್ಷಗಳ ಕಾಲ ಗುಪ್ತ ಭಕ್ತಿಯನ್ನ ಮಾಡಿ ಭಗವಂತನನ್ನ ಪ್ರಾತ್ಯಕ್ಷೀಕರಿಸಿಕೊಂಡು ಶ್ರೇಷ್ಠ ರಾಜನ ಕಡೆಯಿಂದ ತನ್ನ ಕಾಲಿಗೆ ಬೀಳಿಸಿಕೊಂಡು ಅಂತಂದ್ರೆ ಆತ ಬೆಳೆಸಿಕೊಂಡು ಆತನ ವ್ಯಕ್ತಿತ್ವ ಬೆಳೆಸಿಕೊಂಡದ್ದು. ಕರಿಕಾಲ ಚೋಳ ಚನ್ನ ಎಲ್ಲಿಹನು ಅಂತೇಳಿ ಓಡೋಡಿ ಬಂದು ಮಾದಾರ ಜಾತಿಯ ಚೆನ್ನಯ್ಯನ ಗುಡಿಸಲೊಳಗಡೆ ಹೊಕ್ಕು ಆತನ ಧೂಳು ಬಿದ್ದ ಕಾಲಿನ ತನ್ನ ಹಣೆಗೆ ಕೊಂಡಾಗ ಚೆನ್ನ ಹೇಳ್ತಾನ, ಅಪ್ಪ ನೀವು ಶ್ರೇಷ್ಠ ಕುಲದವರು, ಈ ಕೀಳು ಜಾತಿಯವನ ಕುಲಕ್ಕೆ ಯಾಕೆ ಬೀಳಕತ್ತಿದಿ ಅಂತೇಳಿ ಹೇಳಿದಾಗ ಚೋಳ ಹೇಳ್ತಾನ, ಇದು ಹರಿಹರನ ರಕಳೆಯಲ್ಲಿ ಬರ್ತದ, ದೇವನೊಲಿದನ ಕುಲವೇ ಸತ್ಕುಲ. ದೇವನೊಲಿದನ ಕುಲವೇ ಸತ್ಕುಲ ಅಂತ ಸಿದ್ಧರಾಮರು ಹೇಳ್ತಾರೆ. ಆವ ಯೋನಿಜನಾದಡೇನು ದೇವನೊಲಿದವನೇ ಕುಲಜನು ಅಂತ. ನೀನು ಯಾವ ಯೋನಿಯಲ್ಲಿ ಬಂದರೇನು, ಆದರೆ ಯಾರು ದೇವರನ್ನು ಒಲಿಸಿಕೊಳ್ತಾರೋ ಅವರೇ ನಿಜವಾದ ಕುಲಜರು ಅಂತ ಹೇಳ್ತಾರೆ. ಮತ್ತಿಲ್ಲಿ ಆಚಾರ ಕುಲ ಅಂತ ಐತಿ. ಆಚಾರ ಅಂದ್ರೇನು? ಬಹಳ ದೀರ್ಘವಾಗಿ ಹೋಗೋದು ಬೇಡ, ಸರಳೀಕರಣಗೊಳಿಸಿಕೊಂಡು ನೋಡೋದಾದ್ರ ಇನ್ನೊಬ್ಬರಿಗೆ ದ್ರೋಹ ಮಾಡದೇ ಇರೋದು, ಕಳ್ಳತನ ಮಾಡದೇ ಇರೋದು, ವಂಚನೆ ಮಾಡದೇ ಇರೋದು, ಸುಳ್ಳು ನುಡಿಯದೇ ಇರೋದು, ಮೋಸ ಮಾಡದೇ ಇರೋದು, ಮನಸ್ಸು ನೋಯಿಸದೇ ಇರೋದು, ಒಬ್ಬ ಹೆಣ್ಮಕ್ಕಳನ್ನ ಬೇರೊಂದು ರೀತಿಯಲ್ಲಿ ಅರ್ಥ ಕಲ್ಪಿಸಿಕೊಂಡು ಕಾಣದೇ ಇರೋದು, ಪೀಡಿಸದೇ ಇರೋದು, ಇದೆಲ್ಲವೂ ಕೂಡ ಏನದು ಆಚಾರನೇ. ಮತ್ತೆ ಅನಾಚಾರ ಅಂತಂದ್ರೆ ಯಾವುದು? ಇವೆಲ್ಲವನ್ನು ಮಾಡಿದ್ರೆ ಅನಾಚಾರ, ಇವೆಲ್ಲವುಗಳನ್ನು ಮಾಡಿದ್ರೆ ಅನಾಚಾರ ಅಂತ ಹೇಳ್ಕೊಳ್ಳಿ. ಅದಕ್ಕೆ ಬಸವಣ್ಣ 12ನೆಯ ಶತಮಾನದಲ್ಲಿ ಹುಟ್ಟಿ ಈ ಸಮಾಜಕ್ಕೆ ಅಂಟಿಕೊಂಡಿರುವಂತಹ ಜಾಡ್ಯವನ್ನು ಕಿತ್ತೊಗೆಯುವುದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಕ್ರಾಂತಿಯನ್ನೆಬ್ಬಿಸಿದರೂ ಕೂಡ ಸಾಧ್ಯವಾಗಲಿಲ್ಲ. ಇವತ್ತು ಜನ ಸುಶಿಕ್ಷಿತ ಆಗೈತಿ, ಅದನ್ನ ಜಾತಿಯನ್ನ ಮತ್ತಷ್ಟು ಹೆಚ್ಚು ಮಾಡಕತ್ತಾರೆ ಹೊರತಾಗಿ ಅದು ಕಡಿಮೆಯಂತರೂ ಆಗ್ತಾ ಇಲ್ಲ, ಕಡಿಮೆ ಆಗ್ತಿಲ್ಲ. ಅದಕ್ಕೆ ಬಸವಣ್ಣ ಸ್ವತಃ ತಾನೇ ಒಂದು ಕಡೆ ಹೇಳಿಕೊಳ್ತಾನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತೇಳಿ. ಸ್ವತಃ ಬಸವಣ್ಣನೇ ತನ್ನ ಜಾತಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ. ನನ್ನದು ಬಹಳ ಕಷ್ಟದ ಜಾತಿ ಅಂತ ಕರೀತಾನೆ. ನನ್ನ ಜಾತಿ ಐತಲ್ಲ ಬಹಳ ಕಷ್ಟದ ಜಾತಿ, ಇನ್ನೊಬ್ಬರನ್ನು ಮುಟ್ಟಿಸಿಕೊಳ್ಳೋದಿಲ್ಲ, ಅವರನ್ನು ಹತ್ತಿರಕ್ಕೆ ಕರ್ಕೊಳ್ಳೋದಿಲ್ಲ, ಅವರಿಗೆ ಪ್ರಾಶಸ್ತ್ಯ ಕೊಡೋದಿಲ್ಲ, ಸಾಮಾಜಿಕ ನ್ಯಾಯ ಕೊಡೋದಿಲ್ಲ, ಏನೆಲ್ಲವನ್ನು ತಿರಸ್ಕರಿಸಿ ಕಣ್ಣಿಗೆ ಕಂಡದ್ದನ್ನು ನೋಡಿ ಅದರ ವಿರುದ್ಧ ಧಿಕ್ಕಾರವನ್ನು ತಾಳಿ ಕಿತ್ತೊಗೆದು ಮುಂಚೆನೇ ಧಿಕ್ಕಾರ ಮಾಡಿ ಈ ಸಮಾಜದ ಕಳಕಳಿಯಿಂದ ಹೋರಾಡಿ ಈ ಸಮಾಜದ ಸಮಾನತೆಯ ಸ್ಥಾಪನೆಗಾಗಿ ಹೋರಾಡಿದಂತಹ ಮಹಾನ್ ಬೆಳಕು ಯಾರಾದರೂ ಇತ್ತು ಅಂತಂದ್ರೆ ಅದು ಬಸವಣ್ಣ. ಇವ ನಮ್ಮವ ಅಂತೇಳಿ ಎಲ್ಲರನ್ನೂ ಅಪ್ಪಿಕೊಂಡು ಮಾನವ ಹಕ್ಕುಗಳ ಉತ್ಪತ್ತಿಗೂ ಕಾರಣನಾಗಿ ಸಂವಿಧಾನದ ಆಶಯಗಳ ಉತ್ಪತ್ತಿಗೂ ಸಂದೇಶಗಳನ್ನು ಕಳಿಸಿದಂತಹ ಈ ಯುಗದ ದೊಡ್ಡ ಜ್ಯೋತಿ ಅಂತಂದ್ರೆ ಅದು ಬಸವಣ್ಣ. ಬಿಟ್ಟು ಯಾರೂ ಇಲ್ಲ. ಸೂಕ್ಷ್ಮ ವಿಚಾರಗಳನ್ನು ನೋಡಿದಾಗ ಅತಿನ್ನೂ ವಿದ್ಯೆ ಕಲಿಯುವಂತಹ ವಯಸ್ಸು ಬಸವಣ್ಣನದು. ದಾರಿಯಲ್ಲಿ ಹೀಗೆ ಹೋಗುತ್ತಿರುವಾಗ ಕೇರಿಯೊಳಗೆ ಇದ್ದಂತಹ ಒಬ್ಬ ಪುಟ್ಟ ಬಾಲಕ ದುಗ್ಗ ಅಂತ ಅವನ ಹೆಸರು. ಆ ಹುಡುಗ ಸಣ್ಣ ಕರುವಿನೊಂದಿಗೆ ಆಟ ಆಡ್ತಿದ್ದ. ಈಗ ಆಟ ಆಡುವಾಗ ಬಹಳ ತುಂಟತನ ಮಾಡ್ತಿದ್ದದು ಹಸುಗರು. ತುಂಟತನ ಮಾಡುವಾಗ
ಆ ಹಗ್ಗ ಬಿಚ್ಚಿದ್ದನ್ನ ಇಟ್ಟುಕೊಂಡು ನೆಗಿತಾ 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 ಉತ್ತಮರ ಕೇರಿಯೊಳಗಡೆ ಹೋಗ್ಬಿಟ್ಟು ಹಿಂದೆಯೇ ಹೋದ ದುಗ್ಗ. ಈಗಿದ್ದಷ್ಟು ಮೇಲು ಕೀಳು, ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ ಎನ್ನುವಂತಹ ಅನೇಕ ತರತಮ ವ್ಯವಸ್ಥೆ 12ನೆಯ ಶತಮಾನದಲ್ಲಿತ್ತು. ಕೇರಿಯೊಳಗಿದ್ದವರು ಊರೊಳಗೆ ಬರೋದಕ್ಕೆ ಪ್ರವೇಶವೇ ಇರಲಾರದಂಥ ಪರಿಸ್ಥಿತಿ ಅದು. ಹೀಗಿರುವಾಗ ಆ ಹುಡುಗ ಕರುವಿನ ಹಿಂದೆ ಓಡಿದ. ಮುಂಜಾನೆ ಆ ಕಡೆಯಿಂದ ಶ್ರೇಷ್ಠ ಕುಲದವನೊಬ್ಬ ಪೂಜಾ ಕೈಂಕರ್ಯ ಮಾಡಬೇಕು ಅಂತೇಳಿ ಮಡಿಯಿಂದ ಬರ್ತಿದ್ದ. ಮಡಿಯಿಂದ ಬರುವಾಗ ತಮ್ಮ ಓಣೆಯೊಳಗಡೆಗೆ ಈ ಕೀಳು ಕುಲದವನು ಬಂದ ಅಂತೇಳಿ ತಿಳ್ಕೊಂಡು, ನೋಡ್ರಿ ಉತ್ತಮರ ಮನಸ್ಸುಗಳು ಎಷ್ಟು ಕಲ್ಲಾಗಿ ಹೋಗಿದ್ವು ಆಗ ಅಂತೇಳಿ. ನಮ್ಮ ಊರಿನೊಳಗಡೆಗೆ ಇವ ಬಂದ, ನಮ್ಮ ಓಣಿಯೊಳಗಡೆಗೆ ಇವ ಬಂದ, ಆತ ನಡೆದ ಹಾದಿಯಲ್ಲಿ ನಾನೂ ನಡೆಯಬೇಕಲ್ಲ, ನನಗೀಗ ಮಡಿಯಾಯಿತು ಅಂತೇಳಿ ವಾಚಾಮ ಗೋಚರವಾಗಿ ಆ ದುಗ್ಗನನ್ನ ಹೀಯಾಳಿಸಿ ಬೈದ ಮತ್ತು ಮುಂದುವರೆದು ಹೊಡೆದ, ಕಟ್ಟಿಗೆ ತಗೊಂಡ. ನೆಲಕ್ಕೆ ಬಿದ್ದು ಹೊರಳಾಡಿದ ದುಗ್ಗ. ಮೈಯೆಲ್ಲ ಧೂಳು ಹತ್ತು, ಮೈ ತುಂಬ ರಕ್ತ ಬರೋದಕ್ಕೆ ಪ್ರಾರಂಭ ಆಯಿತು. ಕಣ್ಣೊಳಗಡೆಗೆ ನೀರು ಜಿನಗ ಕತ್ತಿದ್ವು. ಬಿದ್ದು ಒಳ್ಳಾಡಕತ್ತನ ಬಿಡವಲ್ಲವ. ಆಗ ಬಂದವನು ಬಸವಣ್ಣ. ಕತ್ತಲೆ ಕವಿದಲ್ಲಿಗೆ ಮಹಾ ಬೆಳಕು ಸೀಳಿಕೊಂಡು ಬರುವ ಹಾಗೆ ಬಂದ ಬಸವಣ್ಣ ಅಲ್ಲಿ ಬಂದು ದುಗ್ಗನಿಂದ ಪ್ರೀತಿಯಿಂದ ಅಪ್ಪಿಕೊಳ್ಳೋದಕ್ಕೆ ಹೋದ. ಹಿಡಿದುಕೊಳ್ಳೋದಕ್ಕೆ ಹೋದ. ಅವನೇನು ಚಂಗನೆ ಹೌಹಾರಿ ಹೆದರಿ ಹಿಂದೆ ಸರಿದವ. ಯಾಕೆ ಹಿಂದೆ ಸರಿದಿ ಅಂತೇಳಿ ದುಗ್ಗ ಬಸವಣ್ಣನನ್ನ ಕೇಳಿದ. ಅವ ಹೇಳ್ತಾನ, ಈಗಾದದ್ದೇ ಸಾಕು, ಈಗಾದದ್ದೇ ಸಾಕು. ಉತ್ತಮರ ಓಣಿಯೊಳಗಡೆಗೆ ಬಂದದ್ದಕ್ಕೆ ಈ ಪ್ರಾಯಶ್ಚಿತ್ತವಾಗಿದೆ, ಮತ್ತು ನೀವು ನನ್ನನ್ನ ಮುಟ್ಟಿಸಿಕೊಂಡಿರಿ ಅಂತಂದ್ರ ಇನ್ಯಾವ ಗತಿ ಬರಬಹುದು ನನಗೆ, ಈಗಾದದ್ದೇ ಸಾಕು ಅಂತೇಳಿ ಬಸವಣ್ಣ ಅಂತಂದಾಗ ಪ್ರೀತಿಯಿಂದಲೇ ಮೈ ತಡವಿ ಆತನನ್ನು ಎತ್ತಿದ, ಧೂಳು ಹರಿಸಿದ, ರಕ್ತ ಬಂದಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡಿದ. ಪ್ರಶ್ನೆ ಮಾಡ್ತಾನೆ ಬಸವಣ್ಣ ಆ ಹುಡುಗನಿಗೆ, ಆ ಉತ್ತಮ ಕುಲದವನು ಅಂತ ಹೇಳ್ತೀಯಲ್ಲ, ಆತ ನಿನ್ನನ್ನು ಯಾಕೆ ಹೊಡೆದ? ಗೊತ್ತಿಲ್ಲ ಬಸವಣ್ಣನಿಗೆ, ಭೇದವೇ ಗೊತ್ತಿಲ್ಲದ ಮಹಾಪುರುಷ ಆತ. ಯಾಕೆ ಹೊಡೆದ ನಿನ್ನನ್ನ ಆತ ಅಂತ ಕೇಳಿದ. ಮತ್ತೆ ನೀನು ಯಾಕೆ ಹಿಂಗಿದ್ದಿ, ಇಷ್ಟು ಹೊಲಸಿ ಯಾಕದಿ, ನಿನ್ನ ಬಟ್ಟೆಗಳು ಯಾಕೆ ಕೊಳೆಯಾಗ್ಯವ, ನಿನ್ನ ಕೈಕಲ್ಲುಗಳು ಯಾಕೆ ಇಷ್ಟು ಹೊಲಸಾಗಿ ಅದವ, ಮತ್ತೆ ನೀನು ವಿದ್ಯೆ ಕಲಿಯೋದಿಲ್ಲೇನು ಅಂತ ಕೇಳಿದ. ನೀನು ವಿದ್ಯೆ ಕಲಿಯೋದಿಲ್ಲೇನು ಅಂತ ಕೇಳಿದ. ಅವಾಗ ಆ ಹುಡುಗ ಹೇಳಿದ, ನಮಗೆ ಯಾರು ವಿದ್ಯೆ ಕಲಿಸ್ತಾರ್ರಿ, ನಮಗೆ ವಿದ್ಯೆ ಕಲಿಸೋರು ಯಾರೂ ಇಲ್ಲ, ನಮ್ಮಂಥವ್ರನ್ನ ವಿದ್ಯೆ ಕಲಿಸೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಅಂತ ಹೇಳಿದ. ಅವಾಗ ಬಸವಣ್ಣನಿಗೊಂದು ಮಾತು ನೆನಪಾಯಿತು. ಏನು ಮಾತು ನೆನಪಾಯಿತು ಅಂತಂದ್ರೆ, ಅವರ ಗುರುಗಳು ಅವನಿಗೆ ಹೇಳಿದರು. ಏನಂತ ಹೇಳಿದರು ನೋಡು, ವಿದ್ಯಾ ವಿನಯ ಸಂಪನ್ನನಾಗಿರುವಂತಹ ಬ್ರಾಹ್ಮಣನಾದಿಯಾಗಿ, ಇದು ಶ್ಲೋಕ ಐತಿ, ನನಗೆ ನೆನಪಾಗ್ತದೆ. ವಿದ್ಯಾ ವಿನಯ ಸಂಪನ್ನನಾಗಿರುವಂತಹ ಬ್ರಾಹ್ಮಣನಾದಿಯಾಗಿ ಚಾಂಡಾಲನವರೆಗೂ ಆನೆ, ಆಕಳು, ಚೇಳು, ಹಾವು ಇವು ಎಲ್ಲ ಜೀವಿಗಳನ್ನ ಸಮಾನವಾಗಿ ಕಾಣೋರು ಯಾರಿದಾರೋ ಅವನೇ ನಿಜವಾದ ಶ್ರೀಮಂತ, ಅವನೇ ನಿಜವಾದ ವಿದ್ಯಾವಂತ, ಅವನೇ ನಿಜವಾದ ಕುಲಿಸ್ತ ಅಂತೇಳಿ ಆ ವಚನದೊಳಗಡೆಗೆ ಬರ್ತದ. ಆ ವಚನವನ್ನು ಅವರ ಗುರುಗಳು ಹಿಂದಿನ ದಿನ ಬಸವಣ್ಣನಿಗೆ ಬೋಧೆ ಮಾಡಿದರು. ಗುರುಗಳ ಮೇಲೆ ವಿಶ್ವಾಸ ಬಂತು ಬಸವಣ್ಣನಿಗೆ. ವಿಶ್ವಾಸ ಬಂದು ಇವನನ್ನ ಆತನ ಹತ್ರ ಕರ್ಕೊಂಡೋಗಿ ವಿದ್ಯೆ ಕಲಿಸಮ್ಮ ಅಂತೇಳಿ ಕರ್ಕೊಂಡು ಹೋದ. ಅವ ಒಪ್ಪಲಿಲ್ಲ ದುಗ್ಗ. ಕೈ ಹಿಡಿದು ದರದರನೆ ಎಳೆದೊಯ್ದ ಗುರುವಿನ ಹತ್ರ, ಆಚಾರ್ಯರ ಹತ್ರ. ದೂರದಿಂದಲೇ ಆ ಕೀಳು ಕುಲದವನನ್ನ ಕರೆದುಕೊಂಡು ಬರುತ್ತಿರುವ ಬಸವನನ್ನ ಕಂಡು ಆಚಾರ್ಯರಿಗೆ ಕಡುಕೋಪ ಬಂತು, ಬಹಳಷ್ಟು ಸಿಟ್ಟು ಬಂತು. ಸಿಟ್ಟು ಬಂದು ಎದುರಾಗಿ ಹೋಗಿ ಬಸವಣ್ಣನನ್ನ ವಾಚಾಮಗೋಚರ ನಿಲ್ಲಿಸಿದ. ಆಚಾರ್ಯ, ಯಾಕೆ ಬೈಯಾಕತ್ತೀರಿ, ಇವ ಯಾರು ಗೊತ್ತೈತೇನು?
ಓಣಿ ಕೆಡಿಸಿದ್ದು ಅಲ್ದ, ಊರು ಕೆಡಿಸಿದ್ದು ಅಲ್ದ, ಈಗ ಈ ಗುರುಕುಲವನ್ನು ಕೆಡಿಸಾಕ ಬಂದಿ ಅಂತೇಳಿ ವಾಚಾಮಗೋಚರ ಬೈದಾಗ ಬಸವಣ್ಣ ಪ್ರಶ್ನೆ ಮಾಡ್ತಾನ, ಈತ ಯಾರು ಅಂತ. ಇವ ಕೀಲು ಕುಳದವ, ಹಾಗಾದರೆ ನಮ್ಮಂತೆ ಈತ ಸಾಮಾನ್ಯ ಮನುಷ್ಯನಲ್ಲೇನು ಅಂತ ಕೇಳಿ. ಅಲ್ಲ ಅಲ್ಲ ಅಂತ. ಯಾಕೆ ಭೇದ ಅಂತ, ಯಾಕೆ ಬೇರೆ, ಯಾಕೆ ಭೇದ ಅಂತ ಕೇಳಿ. ಅವರು ಕೀಳು ಕುಲದವರು, ಅವರು ಸತ್ತ ದನದ ಮಾಂಸವನ್ನು ತಿಂತಾರ, ಅದಕ್ಕೆ ಅವರು ಕೀಳು ಅಂತೇಳಿ ಆಚಾರ್ಯರು ಬಸವಣ್ಣನಿಗೆ ಹೇಳಿದರು. ಬಸವಣ್ಣ ಪ್ರಶ್ನೆ ಮಾಡಿದ, ಒಳಗೆ ಬಿಟ್ಕೊಳ್ಳಲ್ಲೇನು ಅವ್ರನ್ನ ಮಾಂಸ ತಿಂದ್ರ ಅಂತ ಕೇಳಿದ. ಇಲ್ಲ, ಬಿಟ್ಕೊಳ್ಳೋದಿಲ್ಲ ಅವ್ರನ್ನೊಳಗ. ಬಸವಣ್ಣ ಪ್ರಶ್ನೆ ಮಾಡಿ ಎಷ್ಟು ಮಾರ್ಮಿಕ, ಎಷ್ಟು ವಿಡಂಬನಾತ್ಮಕ, ಎಷ್ಟು ಪ್ರತಿಭಟನಾತ್ಮಕ ಐತಿ ಈ ಮಾತು ಅಂತಂದ್ರ, ಬಸವಣ್ಣ ಕೇಳ್ತಾನ, ಮಾಂಸ ತಿಂದು ಬಂದಂತಹ ಬೆಕ್ಕನ್ನ ನಿಮ್ಮ ಮನೆಯೊಳಗಡೆಗೆ ಬಿಟ್ಟುಕೊಳ್ಳುತ್ತೀರಿ, ಈ ಮನುಷ್ಯನನ್ನೇಕೆ ಬಿಟ್ಟುಕೊಳ್ಳುವುದಿಲ್ಲ ಅಂತ ಕೇಳಿ. ಈ ಮನುಷ್ಯನನ್ನ ಯಾಕೆ ಬಿಟ್ಟುಕೊಳ್ಳುವುದಿಲ್ಲ? ಅವರು ಸತ್ತ ದನವನ್ನು ಎಳೆಯುವವರು, ಸತ್ತ ದನದ ಚರ್ಮವನ್ನ ಕಿತ್ತಿ ಹಾಕುವವರು, ಸತ್ತ ದನದ ಚರ್ಮದಿಂದ ಮೆಟ್ಟನ್ನು ತಯಾರಿಸುವವರು. ಆದ್ದರಿಂದ ಅವರನ್ನ ನಾವು ಮುಟ್ಟಿಸಿಕೊಳ್ಳುವುದಿಲ್ಲ, ಮುಟ್ಟಿಸಿಕೊಂಡರೆ ಮೈಲಿಗೆಯಾಗುತ್ತದೆ ಅಂತ ಅಲ್ಲ. ಹಾಗಾದರೆ ಬಸವಣ್ಣ ಪ್ರಶ್ನೆ ಮಾಡಿದ, ಮತ್ತ ಅವರು ಸತ್ತ ದನದ ಚರ್ಮದಿಂದ ಮಾಡಿದ ಮೆಟ್ಟನ್ನ ಯಾಕ ನಿಮ್ಮ ಪಾದಕ್ಕೆ ಮೆಟ್ಟುತ್ತೀರಿ ಅಂತ ಪ್ರಶ್ನೆ ಮಾಡಿದ. ಆಗ ಆಚಾರ್ಯರು ಹೇಳಿದರು ಬಸವಣ್ಣಗ, ಏನಂತ ಹೇಳಿದ್ರು, ಆ ಮೆಟ್ಟನ್ನ ನಾವು ಮಂತ್ರಶಕ್ತಿಯಿಂದ ಶುದ್ಧ ಮಾಡಿ ಧರಿಸ್ತೀವಿ ಅಂತ. ಆಗ ಬಸವಣ್ಣ ಮತ್ತೊಂದಷ್ಟು ತಕ್ಷಣ ಬಾಣ ಹೊಡೆದ ಹಾಗೆ ಪ್ರಶ್ನೆ ಹಾಕಿದ ಆಚಾರ್ಯನಿಗೆ, ಸತ್ತ ದನದ ಮಾಂಸದಿಂದ ಮಾಡಿದ ಮೆಟ್ಟನ್ನ ಶುದ್ಧ ಮಾಡುವುದಾದರೆ ಅದೇ ಮಂತ್ರದ ಫಲದಿಂದ ಈ ಮನುಷ್ಯನನ್ನ ಶುದ್ಧ ಮಾಡು ಅಂತ. ಇವನ್ ತಲೆ ಹರಟೆ ಅದನ್ನಂತೇಳಿ ಎಂಡಿ ಸ್ನಾನ ಮಾಡಕ್ಕೆ ಅಲ್ಲಿಂದ ಆಚಾರ್ಯರು ತೊಡಗಿದರು. ಇದು ಸಣ್ಣವರಿರುವಾಗಲೇ ಬಸವಣ್ಣ ಈ ವ್ಯವಸ್ಥೆಯಿಂದ, ಈ ಸಮಾಜದಿಂದ ಕಿತ್ತಿ ಹಾಕಬೇಕು ಹೊಲಸು ಜಾತಿ ಪದ್ಧತಿಯನ್ನ ಅಂಥೇಳಿ ಪ್ರಯತ್ನ ಮಾಡಿದರು. ಮತ್ತು ಇದನ್ನ ಕೇವಲ ಬಸವಣ್ಣ ಮಾತ್ರ ಪ್ರಯತ್ನ ಪಟ್ಟನೇನು ಅಂತಂದ್ರೆ ಅಲ್ಲ, ಆಯಾ ಕಾಲಕ್ಕೆ ಅನೇಕ ಮಹಾನ್ ಪುರುಷರು ಇದನ್ನು ಕಿತ್ತಿ ಹಾಕೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ಯಾರ. ಮತ್ತು ಇಲ್ಲಿ ಉತ್ತಮರು ಯಾರು, ಅಧಮರು ಯಾರು ಎನ್ನುವ ಪ್ರಶ್ನೆ ಬರ್ತದೆ ನಮ್ಮೆಲ್ಲರಿಗೂ. ಉತ್ತಮ ಜಾತಿ ಅಂದರೆ ಯಾವುದು, ಕನಿಷ್ಠ ಜಾತಿ ಅಂದರೆ ಯಾವುದು ಅಂತ. ಅದಕ್ಕೆ ಸರ್ವಜ್ಞ ಬಹಳ ಚಂದದೊಂದು ಮಾತು ಹೇಳ್ತಾನೆ. ಉತ್ತಮದ ವರ್ಣಿಗಳ ಉತ್ತಮರು ಎನ್ನಬೇಡ, ಉತ್ತಮದ ವರ್ಣಿಗಳ ಉತ್ತಮರು ಎನ್ನಬೇಡ, ಮತ್ತೆ ತನ್ನಂತೆ ಬಗೆವರನೆಲ್ಲರನು, ಮತ್ತೆ ತನ್ನಂತೆ ಬಗೆವರನೆಲ್ಲರನು ಉತ್ತಮರು ಎನ್ನು ಸರ್ವಜ್ಞ. ಇದು ಬಸವ ಯಾರು ಹೇಳಿದ್ದು? ಸರ್ವಜ್ಞ. ಉತ್ತಮದ ವರ್ಣಗಳನ್ನು ಯಾರು ಹಾಕಿಕೊಂಡಾರಲ್ಲ, ನಾವು ಉತ್ತಮರು ಅಂತೇಳಿ ಯಾರು ಕರೆಸಿಕೊಳ್ತಾರಲ್ಲ ಅವರಿಗೆ ನೀನು ಉತ್ತಮರು ಅಂತ ಅನ್ನಬೇಡ. ಸರ್ವಜ್ಞ ಹೇಳೋ ಮಾತು ಅವರಿಗೆ ನೀನೇನು ಬೇಡ, ಉತ್ತಮರು ಅಂತ ಅನ್ನಬೇಡ. ಮತ್ತು ಯಾರಿಗೆ ಉತ್ತಮರು ಅಂತ ಅನ್ನುವಂತಂದ್ರೆ ತನ್ನಂತೆ ಉಳಿದವರೆಲ್ಲರನ್ನು ಅಂತ. ತನ್ನಂತೆ ಉಳಿದವರೆಲ್ಲರನ್ನು ಸಮಾನವಾಗಿ ಯಾರು ಕಾಣ್ತಾರಲ್ಲ ಅವರೇ ಉತ್ತಮರು ಅಂತ ಸರ್ವಜ್ಞ ಹೇಳಿ. ಇದನ್ನ ಬಹಳಷ್ಟು ಚಂದ ಬಸವಣ್ಣ ಹೇಳ್ತಾರೆ. ಕೊಲುವವನೇ ಮಾದಿಗ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೊಲಸು ತಿನ್ನುವವನೇ ಹೊಲೆಯ ಅಂತ. ಕುಲವೇನು ಆ ಒಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳ್ತಾನೆ. ಸರ್ವಜ್ಞ ಏನ್ ಹೇಳ್ದ? ನನ್ನಂತೆ ತನ್ನಂತೆ ಎಲ್ಲರನ್ನು ಅಂತಂದ. ಬಸವಣ್ಣ ಏನ್ ಹೇಳಕತ್ತನ? ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಅಂತ ಅಂದ. ಸಕಲ ಜೀವಿಗಳಿಗೆ ಲೇಸನ್ನ ಬಯಸುವುದು ಅಂತಂದ್ರೆ ಏನು? ಎಲ್ಲರ ಒಳಿತನ್ನ ಬಯಸುವುದು ಅಂತ. ಇದು ಸ್ಪಷ್ಟ. ಸಾಮಾನ್ಯವಾಗಿ ಮಹಾಭಾರತದೊಳಗಡೆಗೆ ಒಂದು ಮಾತು ಅವರೇ ಸ್ವತಃ ಗೀತೆಯಲ್ಲಿ ಅವರೇ ಸ್ವತಃ ಹೇಳ್ಯಾರ.
ಚಾತುರ್ವಣ್ಯಂ ಮಾಯಾ ಸೃಷ್ಟಿಂ ಗುಣಕರ್ಮ ವಿಭಾಗಶಃ ಅಂತ ಒಂದು ಮಾತು ಹೇಳ್ಯಾರ. ಈ ಮಾತಿನ ಅರ್ಥ ಏನು ಅಂತಂದ್ರೆ, ಚಾತುರ್ವರ್ಣಗಳು ಅಂತೇನು ಹಿಂದೆ ಇದ್ವಲ್ಲ, ಅವುಗಳನ್ನ ಗುಣ ಮತ್ತು ಕರ್ಮಗಳಿಂದ ವಿಭಾಗ ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾವುದರಿಂದ ವಿಭಾಗ ಮಾಡಲಾಗಿದೆ? ಗುಣ ಮತ್ತು ಕರ್ಮಗಳಿಂದ ಇವುಗಳನ್ನು ವಿಭಾಗ ಮಾಡಲಾಗಿದೆ ಅಂತ ಹೇಳ್ತಾರೆ. ಅದನ್ನ ನಾವೇನು ಮಾಡಿಕೊಂಡು ಬಿಟ್ಟಿದ್ವಿ? ಹುಟ್ಟಿನಿಂದ ಜಾತಿಯನ್ನ ಅಂಟಿಕೊಂಡು ಬಂದ್ಬಿಟ್ವಿ. ಹುಟ್ಟಿನಿಂದ ಜಾತಿಯನ್ನ ಮೈಗೆ ಅಂಟಿಸಿಕೊಂಡು ಬಂದ್ಬಿಟ್ಟಿದ್ವಿ. ಅವ್ರ ಪ್ರಕಾರ ಏನರ್ಥ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಒಬ್ಬ ಬ್ರಾಹ್ಮಣ ಇದ್ದಾನ ಅಂತ ಅಂದ್ಕೊಳ್ಳೋಣ. ಆ ಬ್ರಾಹ್ಮಣನಿಗೆ 4 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಮೊದಲನೆಯವನದನ್ನೆಲ್ಲ ಅವನು ತುಂಬ ಬುದ್ಧಿವಂತ, ಅವನು ವಿದ್ವಾಂಸ, ಅವನು ಜ್ಞಾನಿ, ಅವನು ಪಂಡಿತ. ಹಾಗಾದ್ರೆ ಆ ಮೊದಲನೇ ಮಗನನ್ನ ನಾವೇನಂತ ಕರೆಯೋಣ? ಈಗ ಅವನನ್ನ ಬ್ರಾಹ್ಮಣ ಅಂತ ಕರೆಯೋಣ. ಎರಡನೆಯ ವ್ಯಕ್ತಿ ಇದನ್ನಲ್ಲ, ಅವನು ನೋಡೋದಕ್ಕೆ ಕಟ್ಟುಮಸ್ತಾಗಿ ಅದನ, ಬಲಾಢ್ಯವಾಗಿ ಅದನ, ಸೇನೆಯಲ್ಲಿ ಮಿಲಿಟರಿಯಲ್ಲಿ ಕೆಲಸ ಮಾಡುವಷ್ಟರ ಮಟ್ಟಿಗೆ, ರಕ್ಷಣೆ ಮಾಡುವಷ್ಟರ ಮಟ್ಟಿಗೆ ಸಮರ್ಥನಾದ ದೇಹದಾಢ್ಯತೆ ಉಳ್ಳವನಾಗಿ ಇದ್ದಾನ. ಹಾಗಾದ್ರೆ ಈಗ ಅವನನ್ನ ನಾವೇನಂತ ಕರೆಯೋಣ ಅಂತಂದ್ರೆ, ಅವನು ಕ್ಷತ್ರಿಯ ಅಂತ ಕರೆಯೋಣ. ಇನ್ನು ಮೂರನೆಯದಾಗಿ ಮೂರನೆಯ ವ್ಯಕ್ತಿ ಅದನ್ನಲ್ಲ ಮಗ, ಅವನ ಲಾಭ ನಷ್ಟ ಇವೆಲ್ಲವುಗಳಲ್ಲಿ ಬಲ್ಲವನು, ವ್ಯವಹಾರದ ಜ್ಞಾನ ಉಳ್ಳವನು. ಅವನನ್ನು ನಾವು ಏನಂತ ಕರೆಯೋಣ? ವೈಶ್ಯ ಅಂತ ಕರೆಯೋಣ. ಇನ್ನು ಕೊನೆಯ ಮಗ ಇದ್ದಾನೆ. ಆ ಕೊನೆಯ ಮಗ ಏನು ಅಂತಂದ್ರೆ, ಹಿರಿಯರ ಸೇವೆ ಮಾಡ್ತಾನ, ತಂದೆ ತಾಯಿಗಳ ಸೇವೆ ಮಾಡ್ತಾನ, ಕೈಲಾಗದವರ ಸೇವೆ ಮಾಡ್ತಾನ. ಅವನನ್ನು ನಾವೇನಂತ ಕರೆಯೋಣ? ಶೂದ್ರ ಅಂತ ಕರೆಯೋಣ. ಹೀಗೆ ಜಾತಿ ಪದ್ಧತಿ ಹುಟ್ಟಾಗಬೇಕಾಗಿತ್ತು, ನಮ್ಮ ವರ್ಗ ವಿಭಾಗ ಆಗ್ಬೇಕಾಗಿತ್ತು, ಗುಣದಿಂದ ವಿಭಾಗ ಆಗ್ಬೇಕಾಗಿತ್ತು. ಇದನ್ನೇ ಬ್ರಾಹ್ಮಣ ವ್ಯಕ್ತಿ ಅಂತ ಅನ್ಕೊಳ್ಳೋದು ಬೇಡ. ಅಲ್ಲಿ ಯಾವುದೋ ಒಬ್ಬ ಶೂದ್ರ ವ್ಯಕ್ತಿಗೆ 4 ಮಕ್ಕಳಿದ್ದರೂ ಅನ್ಕೊಂಡ್ರು ನಡೀತದ. ಆ ಶೂದ್ರಿಯ ವ್ಯಕ್ತಿಯ ಮೊದಲನೇ ಮಗ ಪಾಂಡ್ಯವತ್ಯ ಹೊಂದಿದ್ರೆ ಅವನು ಕೂಡ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತಿದ್ದ ಈಗಿನ ಕಾಲದಲ್ಲಿ. ಹಾಗೆ ವಿಭಾಗ ಕ್ರಮ ಆಗಿದ್ದಾರೆ. ಆದರೆ ಹಾಗಾಗ್ಲಿಲ್ಲ. ನಾವೇನ್ ಮಾಡಿಬಿಟ್ಟಿವಿ? ಹುಟ್ಟಿನಿಂದ ಜಾತಿ ಅಂಟ್ಕೊಂಡು ಬಂದ್ವಿ. ಈ ರೀತಿ ಹುಟ್ಟಿನಿಂದ ಜಾತಿ ಅಂಟಿಕೊಂಡು ಬಂದ ಕಾರಣಕ್ಕಾಗಿ ಇವತ್ತಿಗೂ ಅದು ನಮ್ಮ ಮೈಗೆ ಅಂಟಿಕೊಂಡೈತಿ ಹೊರತಾಗಿ ಅದನ್ನು ತೊಡೆದು ಹಾಕೋದಕ್ಕೆ ನಮ್ಮಿಂದ ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ. ಅದಕ್ಕೆ ನಾವು ಇವತ್ತಿಗೂ ಅದನ್ನ ಬೇರು ಸಹಿತ ಕಿತ್ತು ಹಾಕಬೇಕಂದರೆ ಅದಕ್ಕೆ ಮತ್ತೆ ಬಸವಣ್ಣನೇ ಬರಬೇಕು ಅಂತೇಳಿ ಕುವೆಂಪು ಒಂದು ಕಡೆ ಬರೀತಾರೆ. ಬಸವಣ್ಣನೇ ಬರಬೇಕದಕ್ಕೆ. ಅಷ್ಟು ನಮ್ಮೆಲ್ಲರೊಳಗೆ ಅದು ರಕ್ತಗತ ಆಗಿ ಹೋಗ್ಬೇಕು. DVG ಅವರು ಹೇಳ್ತಾರೆ, ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ ತುಳಿಯುತ್ತ, ಒಂದೇ ಧಾನ್ಯವ ನುಣ್ಣುತ್ತ, ಒಂದೇ ನೀರು ಕುಡಿದು, ಒಂದೇ ಗಾಳಿಯ ನುಸಿರುವ ನರ ಜಾತಿಯೊಳಗೆಂತು ಬಂತು ಈ ವೈಷಮ್ಯ ಅಂತ ಕರೀತಾರೆ. ಮೇಲ ಹೊದಿಕೆ ಆಕಾಶ ಒಂದೇ, ಕೆಳಗಡೆ ಭೂಮಿ ಒಂದೇ, ಕುಡಿಯೋದು, ತಿನ್ನೋದು, ಪ್ರಾಣವಾಯು ಎಲ್ಲವೂ ಒಂದೇ. ಬೇರೆ 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 ವಿಭಾಗ ಮಾಡಿ ಹೋಗುತ್ತೆ ಅಂದ್ರೆ, ಊರಿಗೊಂದು ಗಾಳಿ ಹೋಗು, ಕೇರಿಗೊಂದು ಗಾಳಿ ಹೋಗು, ಉತ್ತಮರ ಕುಲದಲ್ಲಿ ಚೆನ್ನಾಗಿ ಧಾನ್ಯ ಬೆಳಿ, ಕನಿಷ್ಠರ ಕುಲದಲ್ಲಿ ಚೆನ್ನಾಗಿ ಬೆಳಿಬೇಡ, ಮತ್ತೆ ನೀರು ಉತ್ತಮರ ಕೇರಿಗೆ ಚೆನ್ನಾಗಿ ಶುದ್ಧ ನೀರು ಹರಿ, ಕೆಟ್ಟ ಜಾತಿಯವರಿಗೆ ಕೆಟ್ಟ ನೀರು ಹರಿ, ಹೀಗೇನಾದ್ರೂ ಐತೆ ಜಗತ್ತಿನೊಳಗಡೆ ಇಲ್ಲ. ಇಂಥ ವ್ಯವಸ್ಥೆ ಒಂದೇ ಇರಬೇಕಾಗಿತ್ತಂದ್ರೆ ಈ ನರಜಾತಿಯೊಳಗಡೆಗೆ ಯಾಕೆ ಬಂತಿದ ವ್ಯವಸ್ಥೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಏನು ಭೇದ ಇಲ್ಲ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಹೇಳ್ತಾನೆ. ಇದನ್ನ ಕಿತ್ತು ಹಾಕಬೇಕು, ಈ ಜಾತಿ ಪದ್ಧತಿಯನ್ನ ಕಿತ್ತು ಹಾಕಬೇಕು. ಆಗ ನಾವೆಲ್ಲರೂ ಕುಲಜರಾಗ್ತೀವಿ, ಆಗ ನಾವೆಲ್ಲರೂ ನಿಜವಾದ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರಾಗ್ತೀವಿ ಅಂತೇಳಿ ಹೇಳ್ತಾರೆ. ಮತ್ತೆ ಬಸವಣ್ಣ ಆತ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಂಬೋಳಿ ನಾಗನ ಕತೆ ಗೊತ್ತಿದೆ, ಸೂಳೆ ಸಂಕವ್ಯನ ಕತೆ ಗೊತ್ತಿದೆ. ಎಷ್ಟು ಚಂದ ಸಂಕವ್ಯ ಸಂಕಿ ಮೇದಾರ ಕೇತಯ್ಯನ ಹೆಂಡತಿಯಾಗಿರುವಂತಹ ಸಾತವ್ಯ ಬುಟ್ಟಿಗಳನ್ನು ಹೆಣೆಯುತ್ತಾ ವಚನಗಳನ್ನು ಹಾಡ್ತಾ ಹೋಗ್ತಿರ್ತಾಳೆ. ಕೇರಿಯೊಳಗಡೆಗೆ ಒಂದ್ಸಲ ಹೋಗ್ತಿರ್ತಾಳೆ. ತುಂಬು ಜೌವನಿ ಆಗಿರುವಂತಹ ಸಂಕಿ ಗಿರಾಕಿಗಳಿಗಾಗಿ ಕಾಯ್ತಿರ್ತಾಳೆ. ಹೀಗೆ ಕಾಯುವ ಸಂದರ್ಭದಲ್ಲಿ ವಚನಗಳನ್ನು ಕೇಳಿ ಪರಿವರ್ತನೆ ಆಗ್ತಾಳೆ ಅಂತ ತಗೋತದ.
ಅದಾನೇನು ಅಂತ. ಅದಾನ ಬಸವಣ್ಣ ಅಂತಂದಾಗ ಒಂದು ದಿನ ಕೇರಿಗೆ ಬಂದಾಗ ಮಹಾ ಬೆಳಕು ಬಂದಂಗಾಗುತ್ತವೆ. ಮಹಾ ಬೆಳಕು ಬಂದಂಗಾಗುತ್ತಾ ಅಲ್ಲಿದ್ದವರೆಲ್ಲರೂ ಬಸವಣ್ಣನ ಸಾಮೀಪ್ಯಕ್ಕೆ ಬರ್ತಾರೆ. ಸೂಜಿ ಗಲ್ಲಿಗೆ ಸಣ್ಣ ಸಣ್ಣ ಕಬ್ಬಿಣದ ಚೂರುಗಳು ಬಂದು ಸೇರಿಕೊಳ್ಳುವ ಹಾಗೆ ಬಸವಣ್ಣನ ಸಾಮೀಪ್ಯಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ನಿಂತ ಸಂಕಿ ನಡುಗುತ್ತಾ ನಡುಗುತ್ತಾ ನಿಲ್ತಾಳ ಮುಂದ. ಭಕ್ತಿಯಿಂದ ಕಾಲಿಗೆ ಬಿದ್ದಾಗ ಪ್ರೀತಿಯಿಂದ ಎತ್ತಿ ತಾಯಿ ಅಂತ ಆಕೆ ಹೃದಯ ಕಂಪನ ಆಗುತ್ತೆ. ಇಲ್ಲಿಯವರೆಗೂ ನಮ್ಮೆಲ್ಲರನ್ನ ತುಚ್ಛೀಕರಿಸಿ ನಾಯಿ ಅಂತ ಕರಿತಿದ್ರು. ಯಪ್ಪ ನಿನ್ನ ತಾಯಿಯನ್ನ ಕತ್ತಿಯಲ್ಲ ಅಂತೇಳಿ ಅಂದಾಗ ನಮ್ಮಂಥ ಅಧಮರು, ನಮ್ಮಂಥ ಪತಿತರು ಉತ್ತಮರ ಹಾಗೆ ನಿಮ್ಮ ಹಾಗೆ ಬದುಕಬಹುದೇನೋ ಅಂತ ಸಂಕಿ ಪ್ರಶ್ನೆ ಮಾಡಿದಾಗ ನಿಮ್ಮಂಥವರಿಗಾಗಿಯೇ ಅಲ್ಲಿ ಅನುಭವ ಮಂಟಪ ಇದೆ, ಬಾತಾಯಿ ಅಂತ ಕರ್ಕೊಂಡು ಹೋಗಿ ಅವರನ್ನು ಕರೆಸಿ ಅವರಿಗೊಂದು ಬದುಕು ಕೊಟ್ಟು ಶರಣೆಯನ್ನಾಗಿ ಮಾಡಿ ಸರಳ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟು ಹಾಗೆ ಆಕೆಯ ಹಿಂದೆ ಇರುವ 12,000 ಪುಣ್ಯಾಂಗನಿಯರನ್ನಾಗಿ ಮಾಡಿದಂತಹ ಕೀರ್ತಿಯೂ ಕೂಡ ಬಸವಣ್ಣನವರಿಗೆ ಸಲ್ತ. ಸ್ತ್ರೀ ಸಮಾನತೆಯನ್ನು ಕಲ್ಪಿಸಿಕೊಟ್ಟವರು ಕೂಡ ಬಸವಣ್ಣನವರೇ. ಧಿಕ್ಕರಿಸಿ ಹೋಗುವಾಗ ಅಕ್ಕ ಕೇಳ್ತಾಳ, ನನಗ್ಯಾಕ ಅಕ್ಕನಿಗೂ ಕಟ್ರು ಅಂತಂದಾಗ ಅಕ್ಕನಿಗಿಲ್ಲದ ಜನಿವಾರ ನನಗ್ಯಾಕ ಅಂತ ಹೇಳಿ ಬಸವಣ್ಣ ಸ್ತ್ರೀ ಕುಲಕ್ಕೆ ಮಹಾನ್ ಬೆಳಕಾಗಿ ಕಾಣ್ತೀಯಪ್ಪ ಇವತ್ತು ನೀನು ಅಂತೇಳಿ ಅಕ್ಕ ಅವತ್ತೇ ಬಸವಣ್ಣನಿಗೆ ಹರಸ್ತಾಳೆ. ಹೀಗೆ ಬಸವಣ್ಣನ ಮೇರು ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಮತ್ತು ಇದು ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವವನ್ನು ನೋಡಿದಾಗ ಮತ್ತೆ ನಾನು ಯಾರ ಮಗ ಅಂತಲೂ ಹೇಳ, ಅದರ ಬಗ್ಗೆ ಬಹಳಷ್ಟು ವಿವರಣೆ ಬೇಡ. ಹೀಗೆ ಬಸವಣ್ಣನನ್ನು ನಾವು ಅನೇಕ ವಿಧವಾಗಿ ಹರಸ್ತಿರಬೇಕಾದ್ರೆ ನಮ್ಮೆಲ್ಲರಿಗೂ ಇದು ರಕ್ತಗತವಾಗಿ ಹೋಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ವಿಭೂತಿ ಹಚ್ಚಿದ್ರೆ ಒಂದು ಜಾತಿ ಅಂತೀವಿ, ಗಂಧ ಹಚ್ಚಿದ್ರೆ ಒಂದು ಜಾತಿ ಅಂತೀವಿ, ಕುಂಕುಮ ಹಚ್ಚಿದ್ರೆ ಒಂದು ಜಾತಿ ಅಂತೀವಿ, ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ಒಂದು ಧರ್ಮ, ಹಸಿರು ಬಟ್ಟೆ ಹಾಕ್ಕೊಂಡ್ರೆ ಒಂದು ಧರ್ಮ, ಕೆಂಪು ಬಟ್ಟೆ ಹಾಕ್ಕೊಂಡ್ರೆ ಒಂದು ಧರ್ಮ, ಏನು ಹಾಕ್ಕೊಳ್ದಿದ್ರೆ ಮತ್ತೊಂದು ಧರ್ಮ. ಈ ರೀತಿ ಅನೇಕ ಅವ್ಯವಸ್ಥಿತ ಜಾಡ್ಯದೊಳಗಡೆಗೆ ಜೇಡರ ಬಲೆಯ ಹಾಗೆ ನಾವುಗಳೆಲ್ಲ ಸಿಕ್ಕಾಕೊಂಡ್ಬಿಟ್ಟಿವಿ. ಮತ್ತು ಇದರಿಂದ ಹೊರಗೆ ಬರಬೇಕಾಗಿತ್ತು ಅಂತಂದ್ರೆ ಈಗ ಸಾಮಾನ್ಯವಾಗಿ ಮೋಕ್ಷದ ಬದುಕಿಗಾಗಿ ವಚನ ಶ್ರವಣ ಅಂತ ನಾವು ದಿನ ಕೇಳ್ತೀವಿ. ಮತ್ತು ಶ್ರಾವಣ ಮಾಸದಾಗಷ್ಟ ಮಾತುಗಳನ್ನು ಕೇಳ್ತೀವನಿಲ್ಲ, ಮುಂಜಾನೆದ್ದು ಕೂಡಲೇ ದಿನ ಕೇಳಿಸ್ಕೊಳ್ತೀವಿ. 11 ತಿಂಗಳು ಕೂಡ ಬೇರೆ ತಿಂಗಳುಗಳಲ್ಲೂ ಕೂಡ ಮಾತುಗಳನ್ನು ಕೇಳಿಸ್ಕೊಳ್ತಾನೆ ಇರ್ತೀವಿ. ಆದರೆ ಶ್ರಾವಣದಲ್ಲಿ ಯಾಕೆ ಶ್ರವಣ ಅಂತ ಹೇಳ್ಯಾರ ಅಂತಂದ್ರೆ ಈ ತಿಂಗಳಲ್ಲಿ ಕಿವಿಗಳಿಗೆ ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಳ್ತೀವಿ. ಅದಕ್ಕೆ ವಚನ ಶ್ರವಣ ಅಂತೇಳಿ ಇಲ್ಲಿ ಕರೀತಾರೆ. ಮತ್ತು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಸವಣ್ಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಕೇತನ ವಿಷಯವನ್ನು ಕಳೆದ ವರ್ಷ ನಾನು ಹೇಳಿದ್ದೆ. ನಮ್ಮೆಲ್ಲರ ಕೇವಲ ನೀನು ಮಾದರಸನ ಮಗನಾಗಿ ಇಲ್ಲಿಗೆ ಬಂದಿಲ್ಲಪ್ಪ, ನಮ್ಮೆಲ್ಲರ ಬದುಕಿನ ಬಾಳಿಗೆ ಬೆಳಕಾಗಿ ಮಹಾಜ್ಯೋತಿಯಾಗಿ ಬಂದೆ ಅಂತೇಳಿ ಅಲ್ಲಿ ಹೇಳ್ತಾರೆ ಬಸವಣ್ಣ. ಮತ್ತು ಹೀಗಿರುವಾಗ ಸ್ವತಃ ಬಸವಣ್ಣನೇ ನಾನು ಅಸ್ಪೃಶ್ಯ ಅಂತ ಹೇಳಿಕೊಂಡ. ನಾನು ಆತನ ಮಗ, ಚೆನ್ನಯ್ಯನ ಮಗ, ಡುಹಾರ ಕಕ್ಕಯ್ಯನ ಅವರು ಭಾಳ ಚಂದ ಐತಿ. ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇಬ್ಬರೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು, ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು ಅಂತೇಳಿ ಕಲ್ಪನೆ ಮಾಡಿಕೊಳ್ಳ್ರು. ಬಸವಣ್ಣನ ಸಾಮಾಜಿಕ ಕಳಕಳಿ, ಎಲ್ಲರನ್ನೂ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಕಳಕಳಿ ಎಷ್ಟರ ಮಟ್ಟಿಗಿರ್ಬೋದು. ಏನು ಶ್ರೇಷ್ಠ ಅಂತ ಕನಿಸಿಕೊಳ್ಳುವಂತಹ ಜಾತಿಯೊಳಗಡೆಗೆ ಹುಟ್ಟಿದ್ದರೂ ಕೂಡ ಅವ್ರ ಹೆಸರು ಹೇಳ್ದಂಗ ಕನಿಷ್ಠರಿಗೆ ಹುಟ್ಟಿದವನು ನಾನು ಅಂತ ಹೇಳಿಕೊಳ್ತಾನಂತಂದ್ರೆ ಅದಕ್ಕೆ ಬಸವಣ್ಣ ಬಿದ್ದವರ ನೆತ್ತಲಿಗೆ ದುಡಿ ಶಿವಯೋಗಿ ಅಂತ ನಾವು ಆತನನ್ನು ಕರಿತೀವಿ. ಯಾವುದೋ ಕಾರಣಕ್ಕಾಗಿ ಆತ ಬಂದವನಲ್ಲ. ದೇವರಾಗೋದು ತುಂಬ ಸುಲಭ, ಬಸವಣ್ಣ ಆಗೋದು ಕಷ್ಟ. ಈಗ ನಾವು ಬಸವ ಬಳಗವನ್ನು ಕಟ್ಕೊಂಡು ಇಷ್ಟೆಲ್ಲ ಜನಸಮೂಹವನ್ನು ಕರೆಸಿ ಒಂದಿಷ್ಟು ಬಸವ ತತ್ವ ಚಿಂತನೆ ಮಾಡಬೇಕಾಗಿತ್ತು ಅಂದರೂ ಕೂಡ ಎಷ್ಟೋ ಭೇದಗಳು ಬರ್ತಾವೆ, ಎಷ್ಟೋ ಟೀಕೆಗಳು ಬರ್ತಾವೆ. ಅದಿಷ್ಟು ಸಾಮಾನ್ಯ ಟೀಕೆಗಳಿವು. ಬಸವಣ್ಣನಿಗೆ ಬಂದಷ್ಟು ಟೀಕೆಗಳನ್ನು ಯಾರೂ ಎದುರಿಸೋದಕ್ಕೆ ಸಾಧ್ಯ ಇಲ್ಲ.
ಅಷ್ಟೊಂದು ಕೊಂಡಿಗಳೆಲ್ಲ ಚುಚ್ಚಿ 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 ಬಸವಣ್ಣನನ್ನ ಕಲ್ಯಾಣದಿಂದ ಹೊರಗ ಹಾಕಿ ಕ್ರಾಂತಿಯನ್ನೇ ಬೀಸಿದ ಘಟನೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇದಕ್ಕೆ ಚನ್ನಬಸವಣ್ಣ ಬಹಳಷ್ಟು ಸ್ಪಷ್ಟವಾಗಿ ಒಂದು ಷಡ್ಡು ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಹೊಲೆಯರು, ಯಾರು ನಿಜವಾದ ಕುಲಸ್ಥರು ಅಂತ ಹೇಳ್ತಾರೆ. ಇಲ್ಲಿ ಸದಾಚಾರವೇ ಕುಲ ಅಂತಂದ್ರೆ ಒಳ್ಳೆಯ ಆಚಾರವಂತರಾಗಿರೋದೇ ನಿಜವಾದ ಕುಲಸ್ಥರು ಅಂತ ಅರ್ಥ. ಮತ್ತೆ ಹೊಲೆಯರು ಯಾರು ಅಂತಂದ್ರೆ ಅನಾಚಾರದಿಂದ ಇರೋರು, ಅವರೆಲ್ಲರೂ ಹೊಲೆಯರು ಅಂತ. ಅದನ್ನ ಚನ್ನಬಸವಣ್ಣ ಅರಿಷಡ್ ವರ್ಗಗಳಿಗೆ ಹೋಲಿಸಿ ಹೇಳ್ತಾರೆ. ಕಾಮವೇ ಕಬ್ಬಲಿಗ, ಕ್ರೋಧವೇ ಹೊಲೆಯ, ಲೋಭವೇ ಕಳ್ಳ ಅಂತ ಹೇಳ್ತಾರೆ, ಮೋಹವೇ ಬಲೆಗಾರ ಅಂತ, ಮದವೇ ಮಾದಿಗ ಅಂತ, ಮಚ್ಚರವೇ ಸುರಾಪಾನಿ ಅಂತ. ಇಂತಿ ಷಡ್ವಿಧ ಭವಿಯ ತಮ್ಮ ಎದೆಯೊಳಗಡೆ ಇರಿಸಿ ಭವಿಪಾಕ ಪಂಚಪಾಕವೆಂಬ ಪಂಚ ಮಹಾಪಾತಕರ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ ಚನ್ನಬಸವಣ್ಣ ಹೇಳ್ತಾರೆ. ಇದು ಬಹಳಷ್ಟು ಅತ್ಯಂತ ಸರಳವಾಗಿರುವಂಥ ವಿಚಾರಗಳನ್ನು ಇಲ್ಲಿ ಶರಣರು ನಮ್ಮ ಕಣ್ಮುಂದೆ ಇಟ್ಕೊಂತ ಹೋಗ್ತಾರೆ. ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ಬಸವಣ್ಣ ತನ್ನ ವಚನಗಳಲ್ಲಿ ವ್ಯಕ್ತಪಡಿಸಿದನು. ಆವ ಕುಲವಾದಡೇನು, ಶಿವಲಿಂಗವಿದ್ದವನೇ ಕುಲಜನು ಅಂತ ಹೇಳಿದರು. ಯಾರೇ ಆಗಿರಲಿ ಕುಲಜರು, ಶಿವಲಿಂಗ ಕಟ್ಕೊಂಡ್ರಿ ಅಂತಂದ್ರೆ ಸಾಮಾನ್ಯವಾಗಿ ಇವತ್ತು ಮುಂಜಾನೆ ಒಂದು ಯೂಟ್ಯೂಬ್ನಲ್ಲಿ ನಾನು ವಚನ ಟಿವಿಗೆ ಸಂಬಂಧಪಟ್ಟಂಗೆ ವಿಚಾರ ನೋಡ್ಕೊಳ್ಳುವಾಗ ಬಸಲಿಂಗಪ್ಪಣ್ಣವ್ರ ಹೆಸರು ಅದರಲ್ಲಿ ಪ್ರಸ್ತಾಪ ಮಾಡಿದರು, ವೀರಭದ್ರಪ್ಪಣ್ಣವ್ರ ಹೆಸರು ಅದರಲ್ಲಿ ಪ್ರಸ್ತಾಪ ಮಾಡಿದರು. ಕೇವಲ ಲಿಂಗಾಯತರು ಮಾತ್ರ ಲಿಂಗ ಧರಿಸ್ಕೊಂಡ್ರೆ ಲಿಂಗಾಯತರು ಆಗೋದಿಲ್ಲ. ಮಾದಿಗರಾಗ್ಲಿ, ಚಲವಾದಿಗಳಾಗ್ಲಿ, ಹರಿಜನರಾಗ್ಲಿ ಇವರು ಕೂಡ ಲಿಂಗವನ್ನ ಧರಿಸಿಕೊಂಡ್ರೆ ಅವರು ಲಿಂಗಾಯತರೇ ಎನ್ನುವಂಥ ಮಾತುಗಳನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ವಚನ ಟಿವಿಗಳಲ್ಲಿ ಇವತ್ತಿನ ಚರ್ಚೆಯನ್ನು ನಾನು ನೋಡಿದೆ. ಅದಕ್ಕೋಸ್ಕರ ಇದು ತತ್ವ, ಬಸವ ತತ್ವ, ಬಸವಾನುಭವ ಕೇವಲ ಒಂದು ಜಾತಿಗೆ ಸೀಮಿತವಾಗಿರುವಂಥದ್ದಲ್ಲ. ನಾವು ಕನಕನನ್ನ ಒಂದು ಜಾತಿಗೆ, ವಾಲ್ಮೀಕಿಯನ್ನ ಒಂದು ಜಾತಿಗೆ, ಅಥವಾ ಇನ್ಯಾವುದೋ ಮಹಾಪುರುಷನನ್ನ ಮತ್ತೊಂದು ಜಾತಿಗೆ ಸೀಮಿತ ಮಾಡಿದ ಹಾಗೆ ಬಸವಣ್ಣನನ್ನು ಒಂದು ಜಾತಿಗೆ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರೆ ತುಂಬ ದೊಡ್ಡ ತಪ್ಪಾಗ್ತದೆ. ಬಸವಣ್ಣ ಸಾರ್ವಕಾಲಿಕ ವ್ಯಕ್ತಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಸಂಬೋಧನೆ ಮಾಡುವಾಗ ಜಾತಿ ಮೀರಿದ ಜ್ಯೋತಿ ಅಂತ ಕರೀತದೆ. ಎಲ್ಲರಿಗೂ ಬೇಕಾಗಿರುವಂಥದ್ದು ಬಸವಣ್ಣ, ಎಲ್ಲರಿಗೂ ಬೇಕಾಗಿರುವಂಥದ್ದು ಬಸವಣ್ಣನ ಬೆಳಕು, ಬಸವಣ್ಣನ ವಚನ ಅಂತೇಳಿ ಕರೀತಾರೆ. ಹಲವು ವಿಚಾರಗಳಿದಾವೆ. ಆದರೆ ನಿನ್ನೆಯ ದಿನ ಬಸಲಿಂಗಪ್ಪನವ್ರು ಫೋನ್ ಮಾಡಿದಾಗ ನಾನು ಒಳ್ಳೆ ಅನ್ನೋದೇ ಒಪ್ಕೊಳ್ಬೇಕಾಯ್ತು. ಮತ್ತು ಇದನ್ನು ತಪ್ಪಿಸ್ಕೊಳ್ಳೋಕೆ ಭಾಳಷ್ಟು ಆನಂದನೂ ಆಯಿತು. ಅದಕ್ಕಾಗಿ ಇಲ್ಲಿಯವರೆಗೆ ನಾನು ಅನುಭವಗಳನ್ನು ಹಂಚಿಕೊಳ್ಳುವಾಗ ಯಾವುದಾದ್ರೂ ದೋಷಗಳಿದ್ದರೆ ತಮ್ಮ ಕ್ಷಮೆ ಇರಲಿ ಎನ್ನುವಂಥ ಮಾತನ್ನು ಹೇಳಿ, ತಮ್ಮೆಲ್ಲರೂ ನನಗೆ ಈ ಒಂದು ವಿಷಯದ ಅನುಭವಕ್ಕೆ ಅಣಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮ ಮನದುಂಬಿದ ಶರಣುಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಬಸವೇಶ್ವರ.